ಥ್ಯಾಂಕ್ ಯು ಬ್ರದರ್. ನಾವು ಈ ದಿನ ಬೈಬಲ್ ರೀಡಿಂಗ್ ಅನ್ನ ಸ್ಟಾರ್ಟ್ ಮಾಡುವ ಹಾಗೆ ನಮ್ಮ ಮಧ್ಯದಲ್ಲಿ ಇರುವ ನಿರೋಶ್ ಬ್ರದರ್ ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗಿ ಕೇಳ್ಕೊತೀನಿ. ಸುಲಭವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂ ಪರಲೋಕವನ್ನು ಅದರಂತ ಸಮಸ್ತ ಜೀವರಾಶಿಗಳನ್ನು ಉಂಟು ಮಾಡಿ ಸಾಕಿ ಸಲಹೆ ಬರುತ್ತಿರುವಂತ ಪರಲೋಕದ ತಂದೆಯ ದೇವರೇ, ನಿಮ್ಮ ನಾಮ ಮಹಿಮೆ ಉಂಟಾಗಲಿ, ಚೆನ್ನಾಗಿ ಉಂಟಾಗಲಿ. ತಂದೆಯ ದೇವರೇ, ನಿಮ್ಮ ಒಂದು ಅನುಗ್ರಹ, ಒಂದು ದಯೆಯಿಂದ ನಾವು ಇದುವರೆಗೂ ಜೀವಿತರ ಸಂಖ್ಯೆ ನಡೆಸಿದೀವಿ. ಅದೇ ರೀತಿಯಾಗಿ ನಮ್ಮನ್ನು ಕಾದು ಕಾಪಾಡಿ ನಮ್ಮನ್ನು ಇದುವರೆಗೂ ನಡೆಸ್ಕೊಂಡು ಬಂದಿದ್ದೀರಾ. ಹಾಗೆ ತಂದೆಯ ದೇವರೇ, ಈ ಒಂದು ದಿನದಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದು ಬೈಬಲ್ ರೀಡಿಂಗ್ ಅನ್ನೋ ಒಂದು ಕೂಟನ ಏರ್ಪಾಟ್ ಮಾಡಿದ್ದಾರೆ. ಚಿಕ್ಕ ಮಕ್ಕಳು ಮತ್ತೆ ಸೋದರ ಸೋದರಿಯರೆಲ್ಲರೂ ಕೂಡ ಏಕ ಮನಸ್ಸಿನಿಂದ ಈ ಒಂದು ಪಾಠನ, ಈ ಒಂದು ಕ್ಲಾಸ್ನ ನಡೆಸೋದಕ್ಕೋಸ್ಕರ ಬಂದಿದ್ದಾರೆ. ಅವರೆಲ್ಲರನ್ನು ಕೂಡ ಆಶೀರ್ವದಿಸಿ, ಅದೇ ರೀತಿಯಾಗಿ ಇನ್ನೂ ಬರ್ಬೇಕಾಗಿರುವಂತ ಸೋದರ ಸೋದರಿಯನ್ನು ಕೂಡ ತಕ್ಕ ಸಮಯಕ್ಕೆ ಬರಲಿಕ್ಕೆ ಸಹಾಯ ಮಾಡಿ ಅಂತ ವಿಜ್ಞಾಪನೆ ಮೊರೆಯಿಂದ ಬೇಡುವಂತವನಾಗಿದ್ದೇನೆ. ಹಾಗೆ ತಂದೆ ದೇವರೇ, ಇನ್ನೂ ಹೆಚ್ಚಾಗಿ ಒಂದು ಜ್ಞಾನದಲ್ಲಿಯೂ ಒಂದು ವಾಕ್ಯದ ಮೇರೆಯಲ್ಲಿ ನಡೆಯಲಿಕ್ಕೂ ನಮಗೆ ಅನುಗ್ರಹ ದಯಪಾಲಿಸಿ ಅಂತ ಬೇಡುತ್ತಾ ಈ ಒಂದು ಪುಟ್ಟ ಪ್ರಾರ್ಥನೆಯನ್ನ ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತನ ಬೇಡ್ತೇನೆ ತಂದೆ, ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಬೈಬಲ್ ರೀಡಿಂಗ್ ಅನ್ನ ಸ್ಟಾರ್ಟ್ ಮಾಡುವಾಗೆ ನಾವು ಇವತ್ತ ಬೈಬಲ್ ರೀಡಿಂಗ್ ಯಾವ ಅಧ್ಯಾಯ ಮಾಡ್ತಾ ಇದೀವಿ ಅಂದ್ರೆ ಲೂಕ 5ನೇ ಅಧ್ಯಾಯ 21ನೇ ವಚನದಿಂದ 39ನೇ ವಚನವರೆಗೆ. ಫಸ್ಟ್ ಅಧ್ಯಾಯ ಲೂಕ 5ನೇ ಅಧ್ಯಾಯ 21ನೇ ವಚನದಿಂದ 25ನೇ ವಚನವರೆಗೆ. ಶಾಂತಮ್ಮ ಸಿಸ್ಟರ್. ಹಾ ಬ್ರದರ್. ಓದ್ತೀರಾ ಬ್ರದರ್? ಓದ್ತೀರಾ ಸಿಸ್ಟರ್? ಹಾ ಬ್ರದರ್. 5 ಲೂಕ 5ನೇ ಅಧ್ಯಾಯ 21ನೇ ವಚನದಿಂದ 25ನೇ ವಚನವರೆಗೆ. ಅದಕ್ಕೆ ಶಾಸ್ತ್ರಿಗಳು ಫರಿಸಾಯರು, ದೇವದೂಷಣೆ ಮಾಡುತ್ತಾ ಮಾತನಾಡುವ ಇವನು ಎಷ್ಟರವನು? ಪಾಪಗಳನ್ನು ಕ್ಷಮಿಸಿ ಬಿಡುವುದು ದೇವರೊಬ್ಬನಿಂದ ಹೊರತು ಮತ್ತಾರಿಂದ ಆದೀತು ಎಂದು ಅಂದುಕೊಳ್ಳುತ್ತಿದ್ದರು. ಆದರೆ ಅವರು ಹಾಗಂದುಕೊಳ್ಳುವುದನ್ನು ಯೇಸು ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವುದೇನೋ? ಯಾವುದು ಸುಲಭ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎದ್ದು ನಡೆ ಎನ್ನುವುದೋ? ನಡೆ ಅನ್ನುವುದು. ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಆ ಪಾರ್ಶ್ವಾಯು ರೋಗದವನನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು. ಅಂದ ಕೂಡಲೇ ಅವನು ಅವರ ಮುಂದೆ ಎದ್ದು ತಾನು ಮಲಗಿದ್ದ ಹಾಸಿಗೆಯನ್ನು ಎತ್ತಿಕೊಂಡು ದೇವರನ್ನು ಕೊಂಡಾಡುತ್ತಾ ಮನೆಗೆ ಹೋದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಈಗ ನೆಕ್ಸ್ಟ್ ವಚನ ಲೂಕ 5ನೇ ಅಧ್ಯಾಯ 26ನೇ ವಚನ. ಮಂಜಮ್ಮ ಸಿಸ್ಟರ್. ಮಂಜಮ್ಮ ಸಿಸ್ಟರ್. ಕಮಲಮ್ಮ ಸಿಸ್ಟರ್. ಓದ್ತೀನಪ್ಪ. ನೋಡಿದ್ದವರೆಲ್ಲರೂ ಬೆರಗಾಗಿ ದೇವರನ್ನು ಕೊಂಡಾಡಿದ್ದರು ಮತ್ತು ಅವರು ಭಯದಿಂದ ತುಂಬಿದ್ದವರಾಗಿ, ನಾವು ಇವತ್ತು ಅಪೂರ್ವ ಸಂಗತಿಯನ್ನು ಕಂಡೆವು ಅಂದರು. ಎಷ್ಟರವರೆಗೂ ಓದ್ಬೇಕು ಸಿಸ್ಟರ್? ಲೂಕ 5ನೇ ಅಧ್ಯಾಯ 26ನೇ ವಚನ ಸಿಸ್ಟರ್. 26ನೇ ವಚನನೇ ಓದ್ತಾ ಇರೋದು. ಇನ್ನ ಎಷ್ಟು ವಚನ ಓದ್ಬೇಕು ಅಂತ ಕೇಳಿದ್ದು. 26 ವಚನ ಓದಿದೀನಿ ಬ್ರದರ್. ಹಾ ಸಿಸ್ಟರ್. ಇನ್ನು 2 ಲೈನ್ ಇದೆ ಅಲ್ಲ, ಅದನ್ನು ಓದ್ಬಿಡಿ. ಓದ್ದೆ 2 ಲೈನ್. 26ನೇ ವಚನ ಪೂರ್ತಿ ಓದಿದ್ದೀನಿ. ಹೌದಾ ಸಿಸ್ಟರ್? 25ನೇ ವಚನದಿಂದ 26 ಓದಿ.
25ರಿಂದನಾ? ಹಾ. ಅಂದು ಕೂಡಲೇ ಅವನು ಅವರ ಮುಂದೆ ಎದ್ದು ತಾನು ಮಲಗಿದ್ದ ಹಾಸಿಗೆಯನ್ನು ಎತ್ತುಕೊಂಡು ದೇವರನ್ನು ಕೊಂಡಾಡುತ್ತಾ ಮನೆಗೆ ಹೋದನು. ನೋಡಿದ್ದವರೆಲ್ಲರೂ ಬೆರಗಾಗಿ ದೇವರನ್ನು ಕೊಂಡಾಡಿದ್ದರು ಮತ್ತು ಅವರು ಭಯದಿಂದ ತುಂಬಿದ್ದವರಾಗಿ, ನಾವು ಈ ಹೊತ್ತು ಅಪೂರ್ವ ಸಂಗತಿಯನ್ನು ಕಂಡೆವು ಅಂದರು. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಲೂಕ 5ನೇ ಅಧ್ಯಾಯ 27ನೇ ವಚನದಿಂದ 29ನೇ ವಚನವರೆಗೆ. ಮೋಹನ್ ಬ್ರದರ್. ಸರೋಜಾ ಸಿಸ್ಟರ್. ಹಾ ಬ್ರದರ್, ಓದ್ತೀನಿ. ಯೇಸು ಪಾಪಿಷ್ಠರ ಕೂಡ ತಾನು ಊಟ ಮಾಡಿದ್ದಕ್ಕೆ ಮತ್ತು ತನ್ನ ಶಿಷ್ಯರು ಉಪವಾಸ ಮಾಡದೆ ಹೋದುದಕ್ಕೆ ಕಾರಣ ತೋರಿಸಿದ್ದು. ಇದಾದ ಮೇಲೆ ಆತನು ಹೊರಟು ಸುಂಕಕ್ಕೆ ಕೂತಿದ್ದ ಲೇವಿ ಎಂಬ ಒಬ್ಬ ಸುಂಕದವನನ್ನು ಕಂಡು, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎಲ್ಲವನ್ನ ಬಿಟ್ಟು ಎದ್ದು ಆತನ ಹಿಂದೆ ಹೋದನು. ತರುವಾಯ ಲೇವಿಯು ತನ್ನ ಮನೆಯಲ್ಲಿ ಆತನಿಗೆ ಒಂದು ದೊಡ್ಡ ಔತಣವನ್ನು ಮಾಡಿಸಲು ಸುಂಕದವರು ಇತರರು ಗುಂಪಾಗಿ ಕೂಡಿ ಅವರ ಸಂಗಡ ಊಟಕ್ಕೆ ಕೂತುಕೊಂಡಿದ್ದರು. ಮುಗೀತು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಲೂಕ 5ನೇ ಅಧ್ಯಾಯ 30ನೇ ವಚನದಿಂದ 32ನೇ ವಚನವರೆಗೆ. ಮಂಜಮ್ಮ ಸಿಸ್ಟರ್. ಅವ್ರು ಪ್ರಾಕ್ಟೀಸ್ ಮಾಡಿಲ್ಲತ್ತವ. ಮೋಹನ್ ಬ್ರದರ್. ಹಲೋ ಬ್ರದರ್, ಹೇಳ್ತಾರೆ. ಓದ್ತೀರಾ ಸಿಸ್ಟರ್? ಹಾ ಸಿಸ್ಟರ್, ಹಾ ಬ್ರದರ್ ಹೇಳ್ತೀನಿ. ಲೂಕ 5ನೇ ಅಧ್ಯಾಯ 30ನೇ ವಚನದಿಂದ 32ನೇ ವಚನ. ಅದನ್ನು ಕಂಡು ಫರಿಸಾಯರು ಅವರಲ್ಲಿದ್ದ ಶಾಸ್ತ್ರಿಗಳು ಆತನ ಶಿಷ್ಯರು ಮೇಲೆ ಗುಣಗುಟ್ಟುತ್ತಾ, ನೀವು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುವುದೇಕೆ ಎಂದು ಕೇಳಿದರು. ಅದಕ್ಕೆ ಯೇಸು ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮ ಇಲ್ಲದವರಿಗೆ ಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಲೂಕ 5ನೇ ಅಧ್ಯಾಯ 33ನೇ ವಚನದಿಂದ 35ನೇ ವಚನವರೆಗೆ. ಶಾಂತಮ್ಮ ಸಿಸ್ಟರ್. ಹಾ ಬ್ರದರ್. ಓದ್ತೀರಾ ಸಿಸ್ಟರ್? ಹಾ. 35ರಿಂದನಾ? ಹಲೋ ಪೃಥ್ವಿ. ಲೂಕ 5ನೇ ಅಧ್ಯಾಯ 33ನೇ ವಚನದಿಂದ 35. 33ರಿಂದನಾ? ಅವರು ಆತನಿಗೆ ಯೋಹಾನನ ಶಿಷ್ಯರ ಪದ್ಧತಿಯಂತೆ ಉಪವಾಸಗಳನ್ನು ವಿಜ್ಞಾಪನೆಗಳನ್ನು ಮಾಡುತ್ತಾ ಇದ್ದಾರೆ, ಅದರಂತೆ ಫರಿಸಾಯರು ಶಾಸ್ತ್ರೀಯರು ಮಾಡುತ್ತಾರೆ, ಆದರೆ ನಿನ್ನ ಶಿಷ್ಯರು ಊಟ ಮಾಡುತ್ತಾರೆ ಕುಡಿಯುತ್ತಾರೆ ಎಂದು ಹೇಳಲು, ಯೇಸು ಅವರಿಗೆ, ಮೊದಲಿಂಗನು ಮದುವೆ ಜನರ ಸಂಗಡ ಇರುವಲ್ಲಿ ಅವರಿಗೆ ಉಪವಾಸ ಮಾಡುವುದಕ್ಕೆ ಸಿಸ್ಟರ್ ಕೇಳಿಸ್ತಿಲ್ಲ ಸಿಸ್ಟರ್? ಶಾಂತಮ್ಮ ಸಿಸ್ಟರ್. ಮೊದಲಿಂಗನು ಮದುವೆ ಜನರ ಸಂಗಡ ಇರುವಲ್ಲಿ ಅವರಿಗೆ ಉಪವಾಸ ಮಾಡಿಸುವುದಕ್ಕೆ ನಿಮ್ಮಿಂದಾದೀತೆ. ಆದರೆ ಮೊದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆ ಕಾಲ ಉಪವಾಸ ಮಾಡುವುದು ಎಂದು ಉತ್ತರ ಕೊಟ್ಟನು. ಸಾರಿ, ಮ್ಯೂಟ್ ಆಗೋಗಿತ್ತು.
ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ವಚನ ಲೂಕ 5ನೇ ಅಧ್ಯಾಯ 36ನೇ ವಚನದಿಂದ 37ನೇ ವಚನ. ಕಮಲಮ್ಮ ಸಿಸ್ಟರ್. ಓದ್ತೀನಪ್ಪ. 36ರಿಂದನಾ? 36ರಿಂದ 37. ಅವರಿಗೆ ಒಂದು ಸಾಮ್ಯವನ್ನು ಸಹ ಹೇಳಿದ್ದನು. ಅದೇನೆಂದರೆ, ಯಾರು ಹೊಸ ವಸ್ತ್ರದಿಂದ ಒಂದು ತುಂಡನ್ನು ಹರುಕೊಂಡು ಹಳೆ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲವೋ, ಹಚ್ಚಿದ್ದರೆ ಆ ಹೊಸದನ್ನು ಹರಿದು ಕೆಡಿಸಿದ್ದ ಹಾಗಾಗುವುದಲ್ಲದೆ ಹೊಸದರಿಂದ ಹಚ್ಚಿದ ತ್ಯಾಪೆಯು ಹಳೇದಕ್ಕೆ ಒಪ್ಪುವುದು ಇಲ್ಲ. ಮತ್ತು ಹಳೆ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಯಾರು ಹಾಕಿಡುವುದಿಲ್ಲ. ಇಟ್ಟರೆ ಹೊಸ ದ್ರಾಕ್ಷಾರಸವು ಬುದ್ದಲಿಗಳನ್ನು ಒಡೆದು ತಾನು ಚೆಲ್ಲಿ ಹೋಗುವುದಲ್ಲದೆ ಬುದ್ದಲಿಗಳಲ್ಲಿ ಕೆಟ್ಟು ಹೋಗುವವು. ಮುಗಿತಪ್ಪ. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ಲೂಕ 5ನೇ ಅಧ್ಯಾಯ 38ನೇ ವಚನದಿಂದ 39ನೇ ವಚನ. ಮೋಹನ್ ಬ್ರದರ್. ಸರೋಜಾ ಸಿಸ್ಟರ್. ಶಾಂತಮ್ಮ ಸಿಸ್ಟರ್. ರೇಷ್ಮಾ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಆದ್ರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿಡತಕ್ಕದ್ದು. ಇದಲ್ಲದೆ ಹಳೆ ದ್ರಾಕ್ಷಾರಸವನ್ನು ಕುಡಿದವನು ಹೊಸದು ಬೇಕು ಅನ್ನುವುದಿಲ್ಲ, ಹಳೆದೇ ಉತ್ತಮ ಅನ್ನುವನು. ಥ್ಯಾಂಕ್ ಯು ಸಿಸ್ಟರ್. ಈ ಅಧ್ಯಾಯದ ಅರ್ಥ ಏನಂದ್ರೆ, ಶಾಸ್ತ್ರಿಗಳು ಫರಿಸಾಯರು ದೇವದೂಷಣೆ ಮಾತನಾಡುವ ಇವನು ಎಷ್ಟರವನು, ಪಾಪಗಳನ್ನು ಬಿಡುವುದು ದೇವರೊಬ್ಬನಿಂದ ಹೊರತು ಮತ್ತಾರಿಂದಿತ್ತು ಎಂದು ಅಂದುಕೊಳ್ಳುತ್ತಿದ್ದರು. ಅಂದ್ರೆ ಫರಿಸಾಯರು ಮತ್ತೆ ಶಾಸ್ತ್ರಿಗಳು ದೇವದೂಷಣೆನ ಮಾತಾಡುವವರು ಇವನು ಎಷ್ಟರವನು ಅಂತ ಹೇಳ್ತಾರೆ. ಅದಕ್ಕೆ ಪಾಪಗಳನ್ನು ಕ್ಷಮಿಸಿ ಬಿಡುವವರು ದೇವರೊಬ್ಬನಿಂದ, ಅಂದ್ರೆ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸೋದು ದೇವರೊಬ್ಬನಿಂದ ಬಿಟ್ರೆ ಇನ್ಯಾರಿಂದ ಆಗಿತ್ತು ಅಂತ ಅವರು ಅನ್ಕೋತಾ ಇರ್ತಾರೆ, ತಿಳ್ಕೊಳ್ತಾ ಇರ್ತಾರೆ. ಆದ್ರೆ ಅವರು ಆಗಂದುಕೊಳ್ಳುವುದನ್ನು ಯೇಸು ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುವುದೇನು? ಯಾವುದು ಸುಲಭ? ನಿನ್ನ ಪಾಪಗಳ ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎದ್ದು ನಡೆ ಅನ್ನುವುದೋ? ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಆ ಪಾರ್ಶ್ವವಾಯು ರೋಗದವನನ್ನು ನೋಡಿ. ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ ಅಂದ್ರೆ, ನೀವು ಇದನ್ನ ತಿಳ್ಕೊಳ್ಬೇಕು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳೋದನ್ನ ಯಾವ್ದು ಸುಲಭ ಇಲ್ಲ, ಮತ್ತೆ ನಿಮ್ಮ ಪಾಪಗಳನ್ನ ಕ್ಷಮಿಸಲ್ಪಟ್ಟಿದೆ ಅನ್ನೋದು, ಮತ್ತೆ ಎದ್ದು ನಡೆ ಅನ್ನುವುದು. ಆದ್ರೆ ಪಾಪನ ಕ್ಷಮಿಸಿ ಬಿಡೋದಕ್ಕೆ ಭೂಲೋಕದಲ್ಲಿ ಇರುವ ಮನುಷ್ಯ ಕುಮಾರನಿಗೆ ಅಧಿಕಾರ ಕೊಟ್ಟಿದೆ ಅಂತ ಯೇಸು ಕ್ರಿಸ್ತ ಇದನ್ನ ತಿಳ್ಕೊಬೇಕು ಅಂತ ಯೇಸು ಕ್ರಿಸ್ತರು ಅವ್ರಿಗೆ ಹೇಳ್ತಾರೆ. ಆಗ ಆ ಪಾರ್ಶ್ವವಾಯು ಅಂದ್ರೆ ಆ ರೋಗ ಹಿಡ್ದಿರೋನ್ಗ ನೋಡಿ ಹೇಳ್ತಾರೆ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅನ್ನನು. ಅಂದ್ರೆ ಯೇಸು ಕ್ರಿಸ್ತರು ಆ ರೋಗ ಬಂದಿರೋನ್ ಏನಂತಾರೆ ಅಂದ್ರೆ, ನೀನು ಎದೊಳ್ಬಿಟ್ಟು ನಿನ್ನ ಹಾಸಿಗೆನ ಮಡ್ಚ್ಕೊಂಡು ನಿನ್ ಮನೆಗ್ ಹೋಗು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಅಂದ ಕೂಡಲೇ ಅವನು ಅವರ ಮುಂದೆ ಎದ್ದು ತಾನು ಮಲಗಿದ ಹಾಸಿಗೆಯನ್ನು ಎತ್ತಿಕೊಂಡು ದೇವರನ್ನು ಕೊಂಡಾಡುತ್ತಾ ಮನೆಗೆ ಹೋದನು. ಅಂದ್ರೆ ಅವರು ಯೇಸು ಕ್ರಿಸ್ತರು ನೀನ್ ಈ ತರ ಹಾಸಿಗೆನ ಎತ್ಕೊಂಡು ಮನೆಗ್ ಹೋಗಪ್ಪ ಅಂತ ಹೇಳಿದ ತಕ್ಷಣ ಅವ್ರು ಎತ್ಕೊಂಡು ದೇವರನ್ನ ಕೊಂಡಾಡ್ಕೊಂಡು ಎದ್ಬಿಟ್ಟು ಹಾಸಿಗೆ ಎಲ್ಲ ಎತ್ಕೊಂಡು ಹೋಗ್ತಾರೆ.
ನೋಡಿದವರೆಲ್ಲರೂ ಬೆರಗಾಗಿ ದೇವರನ್ನು ಕೊಂಡಾಡಿದರು ಮತ್ತು ಅವರು ಭಯದಿಂದ ತುಂಬಿದವರಾಗಿ ನಾವು ಈ ಹೊತ್ತು ಅಪೂರ್ವ ಸಂಗತಿಯನ್ನು ಕಂಡೆವು ಅಂದರು. ಅಂದ್ರೆ ಯೇಸು ಕ್ರಿಸ್ತರು ನೀನು ನಿನ್ನ ಹಾಸಿಗೆನ ಮಡ್ಚ್ಕೊಂಡು ಮನೆಗೆ ಹೋಗು ಅಂದಿದ ತಕ್ಷಣ ಅವ್ನ ರೋಗ ಎಲ್ಲ ಗುಣವಾಗುತ್ತೆ. ಅದನ್ನ ನೋಡ್ಬಿಟ್ಟು ಅಲ್ಲಿರೋ ಜನ ಎಲ್ಲ ಆ ಸಂಗತಿ, ಆ ಒಂದು ವಿಷಯನ, ಆ ಇನ್ಸಿಡೆಂಟ್ ನ ನೋಡ್ಬಿಟ್ಟು ಅವರು ಆಶ್ಚರ್ಯ ಪಡ್ಕೋತಾರೆ. ಇದಾದ ಮೇಲೆ ಆತನು ಹೊರಟು ಸುಂಕಕ್ಕೆ ಕೂತಿದ್ದ ಲೇವಿ ಎಂಬ ಒಬ್ಬ ಸುಂಕದವನನ್ನು ಕಂಡು ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎಲ್ಲವನ್ನೂ ಬಿಟ್ಟು ಎದ್ದು ಆತನ ಹಿಂದೆ ಹೋದನು. ತರುವಾಯ ಲೇವಿಯು ತನ್ನ ಮನೆಯಲ್ಲಿ ಆತನಿಗೆ ಒಂದು ದೊಡ್ಡ ಔತಣವನ್ನು ಮಾಡಿಸಲು ಸುಂಕದವರು ಇತರರು ಗುಂಪಾಗಿ ಕೂಡಿ ಅವರ ಸಂಗಡ ಊಟಕ್ಕೆ ಕೂತುಕೊಂಡಿದ್ದರು. ಅಂದರೆ ಇದಾದ್ಮೇಲೆ ಅಲ್ಲಿ ಯೇಸು ಕ್ರಿಸ್ತರು ಅವರು ಸುಂಕಕ್ಕೆ ಅವರು ಹೊಂಟೋಗ್ತಾರೆ. ಆಗ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿರುವ ಒಂದು ಸುಂಕ ಅಂದ್ರೆ ಈ ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋರು ಅವರು ಕೂತಿರ್ತಾರೆ. ಆ ಲೇವಿ ಎಂಬ ಒಬ್ಬ ಸುಂಕದವನ್ನ ಕಂಡು, ಅಂದ್ರೆ ಯೇಸು ಕ್ರಿಸ್ತರು ಅವ್ರನ್ನ ನೋಡ್ಬಿಟ್ಟು ನನ್ನನ್ನ ನೀನು ಹಿಂಬಾಲಿಸು, ಅಂದ್ರೆ ನನ್ನನ್ನು ಫಾಲೋ ಮಾಡು ಅಂತ ಹೇಳಿ ಆತರ ಯೇಸು ಕ್ರಿಸ್ತರು ಅಂತ ಕರೀದಿದ ತಕ್ಷಣ ಅವ್ರನ್ನ, ಯಾರನ್ನ, ಲೇವಿ ಎಂಬರನ್ನ ಕರೆದಿದ ತಕ್ಷಣ ಅವರು ಎಲ್ಲವನ್ನ ಬಿಟ್ಬಿಟ್ಟು ಅವ್ರ ಹಿಂದೆ ಹೋಗ್ತಾರೆ. ಆಗ ಆ ಲೇವಿಯ ತನ್ನ ಮನೆಯಲ್ಲಿ ಆತನಿಗೆ ಅಂತ ದೊಡ್ಡ ಒಂದು ಔತಣವನ್ನ ಮಾಡಿಸಲು ಸುಂಕದವರು ಇತರರು ಮತ್ತೆ ಸುಂಕದವ ಅಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋರು ಮತ್ತೆ ಅವರ ಸುತ್ತಮುತ್ತಲಿರೋರೆಲ್ಲ ಅವ್ರ ಯೇಸು ಕ್ರಿಸ್ತರ ಜೊತೆಗೆ ಊಟಕ್ಕೆ ಕೂತ್ಕೋತಾರೆ. ಆಗ ಅದನ್ನು ಕಂಡು ಫರಿಸಾಯರು ಅವರಲ್ಲಿದ್ದ ಶಾಸ್ತ್ರಿಗಳು ಆತನ ಶಿಷ್ಯರ ಮೇಲೆ ಗುಣುಗುಟ್ಟುತ್ತಾ, ನೀವು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುವುದೇಕೆ ಎಂದು ಕೇಳಿದರು. ಅಂದ್ರೆ ಆ ಫರಿಸಾಯರು ಶಾಸ್ತ್ರಿಗಳೆಲ್ಲ ನೋಡ್ಬಿಟ್ಟು ನೀವ್ ಹೆಂಗೆ ಪಾಪ ಮಾಡೋರು ಮತ್ತೆ ಈ ಸುಂಕ ಕಲೆಕ್ಟ್ ಮಾಡೋರ್ನ ಜೊತೆ ಊಟ ಮಾಡ್ತೀರಾ ಅಂತ ಕೇಳ್ತಾರೆ, ಕ್ವಶನ್ ಕೇಳ್ತಾರೆ. ಆಗ ಅದಕ್ಕೆ ಯೇಸು ಕ್ರಿಸ್ತರು ಏನ್ ಉತ್ತರ ಕೊಡ್ತಾರೆ ಅಂದ್ರೆ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು. ಅಂದ್ರೆ ಯೇಸು ಕ್ರಿಸ್ತರು ಈ ಶಾಸ್ತ್ರಿಗಳು ಮತ್ತೆ ಫರಿಸಾಯರು ಈ ತರ ಕೇಳ್ದಾಗ, ನೀವ್ ಹೆಂಗೆ ಪಾಪ ಮಾಡ್ದವ್ರ ಜೊತೆ ಊಟ ಮಾಡೋದು, ಅವ್ರ ಜೊತೆ ಎಲ್ಲ ಹೆಂಗ್ ಕುತ್ಕೊಂಡ್ ನೀನ್ ಊಟ ಮಾಡ್ಬೋದು ಅಂತ ಕೇಳಿದ್ಕೆ ಯೇಸು ಕ್ರಿಸ್ತರು ಏನು ಉತ್ತರ ಕೊಡ್ತಾರಂದ್ರೆ, ನಾನು ಕ್ಷೇಮದಿಂದ ಇರೋರ್ಗೆ ವೈದ್ಯ, ಅಂದ್ರೆ ಈಗ ಹೆಲ್ತಿ ಆಗಿರೋರ್ಗೆ ಡಾಕ್ಟರ್ ಬೇಡ, ಅದೇ ಅನ್ಹೆಲ್ತಿ ಆಗಿರೋರ್ಗೆ ಡಾಕ್ಟರ್ ಬೇಕು. ಆತರ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ನೀತಿವಂತರನ್ನ ನಾನು ಕರೆಯಕ್ ಬಂದಿಲ್ಲ, ಪಾಪಗಳನ್ನ ಮಾಡಿರೋರ್ನೇ ನಾನು ಕರೆದುಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತರು. ಅವರು ಆತನಿಗೆ, ಯೋಹಾನನ ಶಿಷ್ಯರು ಪದೇ ಪದೇ ಉಪವಾಸಗಳನ್ನು ವಿಜ್ಞಾಪನೆಗಳನ್ನು ಮಾಡುತ್ತಾ ಇದ್ದಾರೆ, ಅದರಂತೆ ಫರಿಸಾಯರ ಶಿಷ್ಯರು ಮಾಡುತ್ತಾರೆ, ಆದರೆ ನಿನ್ನ ಶಿಷ್ಯರು ಊಟ ಮಾಡುತ್ತಾರೆ, ಕುಡಿಯುತ್ತಾರೆ ಎಂದು ಹೇಳಲು ಯೇಸು ಅವರಿಗೆ, ಮೊದಲಿಂಗನು ಮದುವೆ ಜನರ ಸಂಗಡ ಇರುವಲ್ಲಿ ಅವರಿಗೆ ಉಪವಾಸ ಮಾಡಿಸುವುದಕ್ಕೆ ನಿಮ್ಮಿಂದಾದೀತೆ, ಆದರೆ ಮೊದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆ ಕಾಲದಲ್ಲಿ ಉಪವಾಸ ಮಾಡುವರು ಎಂದು ಉತ್ತರ ಕೊಟ್ಟನು. ಅಂದ್ರೆ ಅವರು ಯೇಸು ಕ್ರಿಸ್ತರು ಯೋಹಾನ ಶಿಷ್ಯರು ಮತ್ತೆ ಯೋಹಾನ ಶಿಷ್ಯರು ಪದೇ ಪದೇ ಉಪವಾಸಗಳನ್ನ ಮತ್ತೆ ವಿಜ್ಞಾಪನೆಗಳನ್ನ ಮಾಡ್ತಾ ಇರ್ತಾರೆ. ಅದರಂತೆ ಅದನ್ನ ನೋಡಿ ಫರಿಸಾಯರ ಶಿಷ್ಯರು ಕೂಡ ಮಾಡ್ತಾರೆ. ಆದ್ರೆ ನಿನ್ನ ಶಿಷ್ಯರು ಊಟ ಮಾಡ್ತಾರೆ, ಕುಡಿತಾರೆ ಅಂತ ಹೇಳ್ತಾರೆ. ಯಾರು? ಫರಿಸಾಯರು ಯೇಸು ಕ್ರಿಸ್ತನ ನೋಡಿ ಹೇಳ್ತಾರೆ. ಅದಕ್ಕೆ ಅವರು ಮೊದಲಿಂಗನನ್ನು ಮದುವೆ ಜನರ ಸಂಗಡ, ಅಂದ್ರೆ ಯೇಸು ಕ್ರಿಸ್ತರು ಏನ್ ಉತ್ತರ ಕೊಡ್ತಾರಂದ್ರೆ, ಮೊದಲಿಂಗನ ಮದುವೆ ಜನರ ಸಂಗಡ ಇರುವಲ್ಲಿ ಅವರಿಗೆ ಉಪವಾಸ ಮಾಡೋದಕ್ಕೆ ನಿಮ್ಮಿಂದಾದೀತೆ, ಅಂದ್ರೆ ಮದುವೆ ಜನರ ಅವ್ರ ಜೊತೆ ಅವ್ರ ಸಂಗಡ ನೀವು ಉಪವಾಸ ಮಾಡಕ್ಕೆ ಆಗುತ್ತಾ ಅಂತ ಹೇಳ್ಬಿಟ್ಟು
ಮದಲಿಂಗನ ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ. ಅಂದ್ರೆ ಮದಲಿಂಗನ ಅವರ ಬಳಿ ಅಂದ್ರೆ ಆ ಮದುವೆ ಜನರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತೆ ಅಂತ ಹೇಳ್ತಾರೆ. ಆ ಕಾಲದಲ್ಲೇ ಅವರೆಲ್ಲ ಉಪವಾಸ ಮಾಡ್ತಾರೆ ಅಂತ ಉತ್ತರ ಕೊಡ್ತಾರೆ. ಆಮೇಲೆ ಅವರಿಗೆ ಒಂದು ಸಾಮ್ಯವನ್ನು ಸಹ ಹೇಳಿದನು. ಅದೇನೆಂದರೆ, ಯಾರು ಹೊಸ ವಸ್ತ್ರದಿಂದ ಒಂದು ತುಂಡನ್ನು ಹರಕೊಂಡು ಹಳೆ ವಸ್ತ್ರಕ್ಕೆ ಚಾಪೆ ಹಚ್ಚುವುದಿಲ್ಲ. ಹಚ್ಚಿದರೆ ಆ ಹೊಸದನ್ನು ಹರಿದು ಕೆಡಿಸಿದ ಹಾಗಾಗುವುದಲ್ಲದೆ, ಹೊಸದರಿಂದ ಹರಿದು ಹಚ್ಚಿದ ಚಾಪೆಯು ಹಳೇದಕ್ಕೆ ಒಪ್ಪುವುದೂ ಇಲ್ಲ. ಅಂದ್ರೆ ಈಗ ಒಂದು ಹೊಸ ವಸ್ತ್ರ ಇರುತ್ತೆ, ಒಂದು ಸಾಮ್ಯನ ಹೇಳ್ತಾರೆ ಯೇಸು ಕ್ರಿಸ್ತರು. ಅದೇನಂದ್ರೆ, ಯಾರು ಹೊಸ ವಸ್ತ್ರದಿಂದ ಒಂದು ಚಾಪೆ ಒಂದು ಪೀಸನ್ನ ಹರ್ಕೊಂಡು ಇನ್ನೊಂದು ಹಳೆ ಬಟ್ಟೆಗೆ ಚಾಪೆ ಹಚ್ತಾರೋ ಆ ಹೊಸ ಬಟ್ಟೆನೂ ಹಾಳಾಗುತ್ತೆ, ಮತ್ತೆ ಆ ಹಳೆ ಬಟ್ಟೆನೂ ಹಾಳಾಗುತ್ತಲ್ವಾ. ಅದಕ್ಕೆ ಅದನ್ನ ಯಾರು ಹೊಸದಂತ ಒಪ್ಕೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಹಳೆ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಯಾರು ಹಾಕಿಡುವುದಿಲ್ಲ. ಇಟ್ಟರೆ ಆ ಹೊಸ ದ್ರಾಕ್ಷಾರಸವು ಬುದ್ದಲಿಗಳನ್ನು ಒಡೆದು ತಾನು ಚೆಲ್ಲಿ ಹೋಗುವುದಲ್ಲದೆ ಬುದ್ದಲಿಗಳು ಕೆಟ್ಟು ಹೋಗುವವು. ಆದರೆ ಹೊಸ ದ್ರಾಕ್ಷಾರಸವನ್ನು ಹೊಸ ಬುದ್ದಲಿಗಳಲ್ಲಿ ಹಾಕಿಡತಕ್ಕದ್ದು. ಅಂದ್ರೆ ಈಗ ಯಾರು ಒಂದು ಹಳೆ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನ ಹಾಕಿಡ್ತಾರೋ ಆ ಹೊಸ ದ್ರಾಕ್ಷಾರಸ ಬುದ್ದಲಿಗಳನ್ನ ಒಡೆದು ಅದನ್ನು ಚೆಲ್ಲೋಗುತ್ತೆ, ಮತ್ತೆ ಆ ಬುದ್ದಲಿಗಳನ್ನು ಒಡೆದೋಗುತ್ತೆ. ಅದಕ್ಕೆ ಹೊಸ ದ್ರಾಕ್ಷಾರಸಕ್ಕೆ ಹೊಸ ಬುದ್ದಲಿಗಳನ್ನೇ ಇಡ್ಬೇಕು, ಅದನ್ನೇ ಇಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಇದಲ್ಲದೆ ಹಳೆ ದ್ರಾಕ್ಷಾರಸವನ್ನು ಕುಡಿದವನು ಹೊಸದು ಬೇಕು ಅನ್ನುವುದಿಲ್ಲ, ಹಳೇದೇ ಉತ್ತಮ ಅನ್ನುವನು. ಅಂದ್ರೆ ಈಗ ಹೊಸ ದ್ರಾಕ್ಷಾರಸವನ್ನ ಹಳೆ ದ್ರಾಕ್ಷಾರಸವನ್ನ ಕುಡಿದವರು ಅದು ಹೊಸ ದ್ರಾಕ್ಷಾರಸನೇ ಬೇಕು ಅಂತ ಹೇಳಲ್ಲ, ಹಳೇದೇ ಉತ್ತಮ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ. ಈ ಬೈಬಲ್ ರಿಂಗ್ ನ ಅಂತ್ಯ ಮಾಡುವಾಗಿ ನಮ್ಮ ಮಧ್ಯದಲ್ಲಿ ಈ ಕೊನೆ ಪ್ರೇಯರ್ ನಮ್ಮ ಮಧ್ಯದಲ್ಲಿರುವ ಶಾಂತಮ್ಮ ಸಿಸ್ಟರ್ ಮಾಡ್ಬೇಕಾಗಿ ಕೇಳ್ಕೊತೀನಿ. ಬ್ರದರ್, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕ ತಂದೆ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ತಂದೆ ದೇವರೇ, ಪರಲೋಕವನ್ನು ಭೂಲೋಕವನ್ನು ಸಮಸ್ತವನ್ನು ಉಂಟು ಮಾಡಿದಂತ ತಂದೆ ದೇವರೇ ನಿಮಗೆ ಸ್ತೋತ್ರಪ್ಪ. ಅಪ್ಪ, ಎಲ್ಲ ನಿನ್ನ ಮಗನಿಗೋಸ್ಕರವೂ ಕರ್ತನೆ ಉಂಟು ಮಾಡಿದ್ದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನಮ್ಮನ್ನೆಲ್ಲ ದೇವರೇ ಒಂದೊಂದು ದಿಕ್ಕಲ್ಲಿರುವಂತ 4 ದಿಕ್ಕುಗಳಿಂದ ನಮ್ಮನ್ನ ಕೂಡಿಸಿ ಅಪ್ಪ ನಿಮ್ಮ ಕರ್ತನೆ ಸತ್ಯ ವಾಕ್ಯಗಳನ್ನು ಓದೋದಕ್ಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಹೌದು ತಂದೆ, ನಿಮಗೆ ಮಹಿಮೆ ಉಂಟಾಗಲಿ. ಕೂಡಿ ಬಂದಿರುವಂತ ಸಹೋದರ ಸಹೋದರಿ ಅಪ್ಪ, ಪ್ರತಿ ಮಗನ ನಿಮ್ಮ ಕರದಲ್ಲಿ ಒಪ್ಪಿಸ್ತಾ ಇದ್ದೀವಪ್ಪ. ಈ ಸಮಯದಲ್ಲಿ ಮಗನ ನಿನ್ನ ಪವಿತ್ರಾತ್ಮನ ಶಕ್ತಿಯಿಂದ ಮಗನನ್ನ ಕರ್ತನೆ ನಡೆಸಿದಕ್ಕಾಗಿ ಸ್ತೋತ್ರ ತಂದೆ. ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಕೂಡಿ ಬರ್ತಾರೋ ಏಕ ಮನಸ್ಸಿಂದ ಅವ್ರ ಮಧ್ಯದಲ್ಲಿ ನಾನು ಇರ್ತೀನಂತ ವಾಗ್ದಾನ ಮಾಡಿದ್ದೀರಪ್ಪ. ಹೌದು ತಂದೆ, ನೀನು ನಂಬಿದರೆ ದೇವರ ರಾಜ್ಯವನ್ನು ಕಾಣುವಿ ಅಂತ ದೇವರೇ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ ದೇವರೇ, ನಿನ್ನ ವಾಕ್ಯ ಹೇಳಿದ ಪ್ರಕಾರವಾಗಿ ವಾಕ್ಯವನ್ನು ನಂಬುವಂತೆ ನಮ್ಮನ್ನ ಬಲಪಡಿಸಿ ಇನ್ನೂ ಹೆಚ್ಚಾಗಿ ಕರ್ತನೆ ಇದುವರೆಗೂ ನಡೆಸಾಗಿ ಮುಂದನ್ನು ಕರ್ತನೆ ದೇವರೇ, ನೀನ್ ಜೀವವುಳ್ಳ ದೇವರೆಂದು ಕರ್ತನೆ, ನೀನೆ ಸತ್ಯ ದೇವರು ಒಬ್ಬನೇ ಅಂತ ನಾವು ನಂಬುವಂತೆ ನೀನು ಕೃಪೆ ಕೊಟ್ಟಿದ್ಯಪ್ಪ. ಅದಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ ತಂದೆ ದೇವರೇ, ನಿಮಗೆ ಮಹಿಮೆ ಉಂಟಾಗಲಿ ಅಪ್ಪ. ನೀನು ಒಬ್ಬನೇ ಮಗನ ರಕ್ಷಕನಾಗಿ ನಮಗೆ ಕರ್ತನೆ ಕೊಟ್ಟು ಈ ಭೂಲೋಕದಲ್ಲಿ ಅಪ್ಪ ನಮ್ಮೊಬ್ಬೊಬ್ಬರಿಗೂ ರಕ್ಷಣೆ ಕೊಡುವಂತೆ ಆತನ ರಕ್ತವನ್ನು ಸುರಿಸಿ ನಮ್ಮನ್ನ ಒಬ್ಬೊಬ್ಬರನ್ನು ಅಪ್ಪ ಕರ್ತನೆ 1 ಕೊರಿಂಥ 6ನೇ ಅಧ್ಯಾಯ 20ನೇ ವಚನ ಹೇಳಿದಾಗೆ ನೀವು ನಿಮ್ಮ ಸೊತ್ತಲ್ಲ ನನ್ನ ಸೊತ್ತು ಅಂತ ಹೇಳಿದಿರ ಸ್ವಾಮಿ. ಅಪ್ಪ, ನಮ್ಮನ್ನ ಕ್ರಾಯಿಗೆ ಕೊಂಡುಕೊಂಡಿದ್ದೀನಿ ಅಂತ ವಾಗ್ದಾನ ಮಾಡಿದ್ದೀರಾ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ ಹೌದು ತಂದೆ, ನಾವೆಲ್ಲ ನಿನ್ನ ಮಕ್ಕಳಾಗಿದ್ದೀವಪ್ಪ. ಹೌದು, ನಮ್ಮಲ್ಲಿ ಏನಾದ್ರೂ ನನ್ನ ತಪ್ಪು ದೋಷಗಳಿದ್ರೆ ದಯಮಾಡಿ ಕ್ಷಮಿಸಿ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಅಪ್ಪ ನಾವು ಸತ್ಯದಲ್ಲಿ ಇನ್ನು ಕೊಟ್ಟಂತ ಇನ್ನು ಹೆಚ್ಚಾಗಿ ನಿಲ್ಲೋದಕ್ಕೆ ಬೇಕಾದಂತ ನಮ್ಮ ರಕ್ಷಣೆ ಓಟವನ್ನು ದೇವರೇ ಕಾಪಾಡಿಕೊಳ್ಳುವಂತೆ ನಮ್ಮ ನಿಲುವಂಗಿಯನ್ನು ಶುದ್ಧತ್ವದಲ್ಲಿ ಇಟ್ಟುಕೊಂಡು ತಂದೆ ಅಪ್ಪ, ನಿನ್ನ ಮಗನು ಮಾಡಿರುವಂತ ತ್ಯಾಗವನ್ನು ದೃಷ್ಟಿಸಿ ನೋಡುತ್ತಾ ನಾವು ಜೀವಿಸೋದಕ್ಕೆ ಕರ್ತನೆ ಈ ಕೆಟ್ಟ ಲೋಕದಲ್ಲಿ ಈ ಶೋಧನೆಗಳನ್ನು ಜಯಿಸೋದಕ್ಕೆ ಬೇಕಾದಂತ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ನಮ್ಮನ್ನ ಬಲಪಡಿಸ್ರಿ.
ಅದೇ ರೀತಿಯಾಗಿ ನಿಮ್ಮ ಸೇವಕರು ಕರ್ತನೆ ಒಪ್ಪಿಸಿದ್ದೀನಿ. ಅವರ ಸೇವೆ, ಅವರ ಕುಟುಂಬವನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ತಾ ಇದೀವಪ್ಪ. ಅವ್ರನ್ನ ಆಶೀರ್ವದಿಸ್ರಿ. ನಮಗೆ ದಿನನಿತ್ಯ ಬೋಧನೆ ಮಾಡುವಂತ ಎಲ್ಲ ನಿನ್ನ ಸೇವಕರು ಕುಟುಂಬಗಳನ್ನ ಆಶೀರ್ವದಿಸ್ಬೇಕೆಂದು ಪ್ರಾರ್ಥಿಸುತ್ತಾ, ಅಪ್ಪ ನಮ್ಮೆಲ್ಲರಿಗೂ ರಕ್ಷಕನು ವಿಮೋಚಕನಾಗಿ ಕೊಟ್ಟಂತ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾ ಪ್ರಾರ್ಥಿಸಿ ಬೇಡಿದಿನ ಪರಲೋಕ ಯೆಹೋವ ದೇವರೇ, ಆಮೇನ್. ಆಮೇನ್. ನಮಸ್ತೆ ಬ್ರದರ್ ಸಿಸ್ಟರ್ಗೆಲ್ಲ ನಮಸ್ತೆ. ನಮಸ್ತೆ ಅಕ್ಕ, ಎಲ್ಲರಿಗೂ ನಮಸ್ತೆ. ನಮಸ್ತೆ ಶಾಂತ. ನಮಸ್ತೆ. ನಮಸ್ತೆ ಸುಧಾ. ನಮಸ್ತೆ ಕಮಲಮ್ಮ ಸಿಸ್ಟರ್. ನಮಸ್ತೆ ಸಿಸ್ಟರ್ಗೆ ನಮಸ್ತೆ ಸಿಸ್ಟರ್. ನಮಸ್ತೆ ರೇಷ್ಮಾ ಸಿಸ್ಟರ್. ನಮಸ್ತೆ. ಇದು ನಮಸ್ತೆ ಎಲ್ಲರಿಗೂ ನಮಸ್ತೆ ಸಿಸ್ಟರ್. ಋತುರಾಜ್, ಹಾ ಸಿಸ್ಟರ್. ಇದು ಅಷ್ಟು ನೀನು ಮಾಡ್ತೇನೆ ನೋಡು. ಗುಡ್ ನೈಟ್, ಶುಭರಾತ್ರಿ. ಹಾ ಸಿಸ್ಟರ್.